ಸಭೆ ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿರುವ ಸಭೆ ಇದು. ಇದರಲ್ಲಿ ಶಿರ್ಸಿ ನಗರದಲ್ಲಿ ಜಾತಿಯ ಪೂರ್ವವಾಗಿ ತರತಕ್ಕಂಥ ಕಾಮಗಾರಿ ಇರ್ಬೋದು, ಸಿದ್ಧತೆ ಬಗ್ಗೆ ಇರ್ಬೋದು, ಅವರ ಬಗ್ಗೆ ಚರ್ಚೆ ಆಗುತ್ತೆ. ನಂತರದಲ್ಲಿ KET ಅದು ಮುಂದೆ ಬರುತ್ತೆ. ಹಾಗೆ ಇಂದಿನ ಈ ಮೂರು ಸಭೆಯನ್ನು ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥದ್ದು. ಹಾಗೆ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರು ಅಂತೇಳಿ ಅವರಿಗೆ ವಿನಂತಿಯನ್ನು ಮಾಡ್ಕೊಂಡು ಬರ್ತಾರೆ. ಇದುವರೆಗೆ ಯಾವ ತರ ಮಾಡ್ತಿದ್ರಿ, ಈ ಸಾರಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ನಮಸ್ಕಾರ ಸರ್. ಈಗ ಸಮಯದಲ್ಲಿ ಯಾವುದೇ ತೊಂದರೆ ಇವತ್ತು ಆಗಿಲ್ಲ, ದೇವರಿಂದ ಚೆನ್ನಾಗಿ ನೋಡ್ಕೊಂಡಿದ್ದು. ಆದರೆ ಈ ಸರಿ ಮೇಜರ್ ಆಗಿ ಬಂದಿರೋದು ನೀರಿನ ಸಮಸ್ಯೆ. ಈಗಲೇ ಆಲ್ರೆಡಿ ನಮ್ಮ ದೇವಸ್ಥಾನದಲ್ಲಿ ನೀರಿನ ಕೊರತೆ. ಈಗ ನಾನು ಸ್ವಲ್ಪ ನೀಟಾಗಿ ನೀರು ಇದು ಮಾಡ್ಬೋದು ಅಂತ. ಸ್ವಚ್ಛತೆಗಂತೂ ಗೊತ್ತಿದೆ ಅಲ್ಲ, ಪ್ರತಿ ಸರಿನೂ ನಮ್ಮಲ್ಲಿ ಅದು ತುಂಬ ಚೆನ್ನಾಗಿ ತೀರ್ಮಾನ ಮಾಡಿದರೆ ಅದಕ್ಕೆ ನಿಮ್ಮೆಲ್ಲರ ಸಲಹೆ, ಸೂಚನೆ, ಮಾರ್ಗದರ್ಶನ, ಸಹಕಾರ ಭಾಳ ಮುಖ್ಯ. ಅದರ ಜೊತೆಯಲ್ಲಿ ನಮಗೆ ಬರಗಾಲನೂ ಬಂದಿದೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇದು ನಿಲ್ಲಬಾರ್ದು, ಆಗಬೇಕು, ಅದು ಒಳ್ಳೆಯ ರೀತಿಯಲ್ಲಿ ಆಗಬೇಕು, ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯಾವಾಗ ಮಾಡೋದು, ಹೇಗೆ ಮಾಡೋದು, ಎಲ್ಲ ಶಾಸಕರು, ಅಧಿಕಾರಿಗಳು, ಪತ್ರಕರ್ತರು, ಎಲ್ಲ ಜನಪ್ರತಿನಿಧಿಗಳು, ಅದರ ಜೊತೆಯಲ್ಲಿ ಹಿತೈಷಿಗಳು ಎಲ್ಲರನ್ನ ಒಳಗೂಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂದೇಳಿ ನಾವು ಹೇಳಿದ್ರು. ನಗರಸಭೆಯವರು ಸ್ವಚ್ಛತೆಯನ್ನ ಶಿರ್ಸಿಲಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದು ಬೇಕಾಗ್ತದೆ ನಮಗೆ. ಮತ್ತು ಸ್ವಲ್ಪ ಏನಾದರೂ ಸಹಾಯ ಸಹಕಾರ ಬೇಕು ಅಂದ್ರೆ ನಮಗೆ ಸಿಗ್ತದೆ, DC ಅವರು ಕೊಡ್ತಾರೆ. ಇದು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗದಿದ್ದಾಗಿ ನೋಡ್ಕೊಳ್ಳುವ. ಇನ್ನೊಂದು ಹೆಲ್ಮೆಟ್ ಹೇಳಿದ್ರು, ಇವತ್ತೇ ನಾವು ಪತ್ರಿಕೆಯವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಹೇಳ್ತೀವಿ ಸರ್, ಈ ಹೆಲ್ಮೆಟ್ಟು ಅಪಘಾತ ಆಗೋದ್ರ ಬಗ್ಗೆ ಒಂದು 15 ದಿವಸ ಬಂದು ನಾವು ತಹಸೀಲ್ದಾರ್ IAS ಎಲ್ಲರೂ ಸೇರಿ ಮೀಟಿಂಗನ್ನು ಮಾಡಿ ಆ ಬಗ್ಗೆ ಈಗ ಎಲ್ಲರೂ ಕ್ರಮ ತಗೊಂಡಿದ್ದಾರೆ. ಆಮೇಲೆ ಸರ್ ಇನ್ನೊಂದು ಈ ಕುಡಿಯೋ ನೀರಿನ ಬಗ್ಗೆ ನಿಂತಿಲ್ಲ. ಶಿರ್ಸಿ ನಗರಕ್ಕೆ ಬರ್ತಕ್ಕಂಥ ನೀರಿನ ಕಮಿಷನಲ್ಲಿ ಹೇಳಿ ಸರ್, ಹೇಳಿ ಎಲ್ಲಿಂದ ನೀರು ನಮ್ಮ ಸೋರ್ಸ್ ಇದೆ, ಎಷ್ಟು ದಿನ ಸೋರ್ಸ್ ಆಗ್ಬೋದು, ಜಾತ್ರೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು. ಸುರಕ್ಷತೆಯ ದೃಷ್ಟಿಯಿಂದ ನಮ್ಮನ್ನೇ ಅವಲಂಬಿಸ್ಕೊಂಡು ಕುಟುಂಬದವರು ಇರ್ತಾರೆ. ಇಲ್ಲಿ ಪೊಲೀಸರು ನಿಲ್ಲಿಸಿ 1,500 ಹಾಕಿದ ತಕ್ಷಣ ನಮಗೆ ಸೇರಿಸಿ ಬೈತೀರಿ ನೀವು. ಅದಕ್ಕಾಗಿ ನಾವು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿನಿಂದನೇ ಪ್ರಾರಂಭ ಮಾಡಿ. ದಂಡ ಹಾಕುವುದೇ ಉದ್ದೇಶ ಇರಬಾರ್ದು ಪೊಲೀಸರು, ಅದು ಹೇಳ್ಬಿಡ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ದಂಡ ಹಾಕುವ ಉದ್ದೇಶ ಇರಬಾರ್ದು. ಈಗೇನು ಎಲ್ಲ ಅವ್ರದ್ದು ಒಂದ್ಸಲ ನಂಬರ್ ಸಿಕ್ಕಿದ್ರೆ 2 ಸಲ ಹೆಲ್ಮೆಟ್ ಹಾಕಿಲ್ಲ ಅಥವಾ ಎಲ್ಲೆಲ್ಲಿ ಕೇಸ್ ಆಗಿದೆ ಅಥವಾ ಏನು ಅನ್ನೋದು ಕಂಡುಕೊಡ್ಲಿಕ್ಕೆ ಆಗ್ತದೆ. ಅವರಿಗೂ ಒಂದು ವಾರ್ನಿಂಗ್ ಕೊಡಿ. ಹಣದಗೋಸ್ಕರ ಅಥವಾ ಅವ್ರಿಗೆ ದಂಡ ಹಾಕಿದ್ರೆ ಸರಿ ಆಗ್ತದೆ ಅನ್ನೋದು ಆಗಬಾರ್ದು. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋದನ್ನ ಸೇರಿಸಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೂ ಸೀಮಿತ. ಇದು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕುವಂಥದ್ದು ಮಾಡಿ ಅನ್ನೋದು ವಿನಂತಿ ಮಾಡ್ಕೊಳ್ತೇನೆ. ಪತ್ರಿಕೆಯವರು, TV ಮಾಧ್ಯಮದವರು ಇದನ್ನ ಸ್ವಲ್ಪ ಎಲ್ಲ ಜನಕ್ಕೆ ಮುಡಿಸುವಂತ ಕೆಲಸ ಮಾಡಿ. ಪೊಲೀಸ್ ಇಲಾಖೆಯವರು ಮತ್ತೆ ಹೇಳ್ತೀನಿ, ದಂಡ ಹಾಕಿ ಹಣ ವಸೂಲಿ ಮಾಡಿದ್ರೆ, ವಸೂಲಿ ಅಂದ್ರೆ ಅವರಿಗೆ ದಂಡ ಹಾಕಿದ್ರೆ, ಫೈನ್ ಹಾಕಿದ್ರೆ ಸರಿ ಆಗ್ತದೆ ಅನ್ನೋ ತಲೆಯಿಂದ ತೆಗೆದು ಬಿಡಿ. ಅವ್ರಿಗೆ 1 ಸಲ ಹೇಳುವಲ್ಲಿ 2 ಸಲ ಹೇಳಿ. ಅದರ ನಂತರನೂ ಆಗಲಿಲ್ಲ ಅಂದ್ರೆ ನಿಮ್ಗೇನು ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಲಿಕ್ಕೆ ನಮ್ದು ಸಂಪೂರ್ಣವಾದಂಥ ಸಹಾಯ ಸಹಕಾರ ನಾವಾಗಲಿ ಶಾಸಕರಾಗಲಿ. ಆ ಬ್ಯಾರಿಕೇಡ್ ತೆಗೆದು ಓಪನ್ ಆಗ್ಬಿಡ್ಬೇಕು, ಟ್ರಾಫಿಕ್ ಜಾಸ್ತಿ ಆಗ್ತದೆ. ಈ ಬ್ಯಾರಿಕೇಡ್ ಹಾಕೋದ್ರಿಂದ ಅಲ್ಲಿ 2 ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಈಗಲೇ ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಆಗ್ತದೆ. ಅದೇ ಜಾತ್ರೆ ಸಮಯದಲ್ಲಿ ಆ ಬ್ಯಾರಿಕೇಡ್ ತೆಗೆದು ಓಪನ್ ಆಗಿಬಿಟ್ರೆ ಫಾಸ್ಟ್ ಆಗಿ ಬಂದವರು ಸಿಕ್ಕಾಪಟ್ಟೆ